ಶೋಸ್ಗಳು ಇವಾಗ ಹಳ್ಳಿಯಲ್ಲಿ ಅಲ್ಲ, ಬೆಳಗ್ಗೆ ಶೋಸ್ಗಳು, ಸಾರಿ ಸಾಯಂಕಾಲ ಟೈಮಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ ಬೆಳಗ್ಗೆ ಅಷ್ಟು ನೋಡಲ್ಲ, 4 ಗಂಟೆ ಮೇಲೆ ಶೋ ಅಲ್ವಾ? ಉಲ್ಟಾ ಟೈಮಿಂಗ್ಸ್ ಕೊಟ್ಟಿದ್ರು ನನಗೆ. ಇದು ಸುಪ್ರೀತ್ ಸರ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಕೆಲವರು ಡಿಸ್ಟ್ರಿಬ್ಯೂಟರ್ಸ್ ಇದ್ರು, ಅಲ್ಲಿ ಥಿಯೇಟರ್ಸ್ ಮಾಫಿಯಾ ಕೆಲವರು ಇದ್ರು, ಥಿಯೇಟರ್ಸ್ ತೆಗೆದ್ಬಿಟ್ರು. ಈ ಕಡೆ ಹಳೆ ಡಿಸ್ಟ್ರಿಬ್ಯೂಟರ್ ಅವರು ತುಂಬಾ ಒಂದಷ್ಟು ಮೋಸ. ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕಲ್ಟ್ ಸಿನಿಮಾಗೆ ಏನಾದ್ರು ಥಿಯೇಟರ್ ಮಾಫಿಯಾ ನಡೀತಿದ್ಯಾ ಅಂತ. ಯಾಕಂದ್ರೆ ನನ್ನ ಪ್ರಕಾರ ಈ ಸಲ ನಡೆಯಲ್ಲ ಸರ್. ಏನಕ್ಕೆ ಆ ಬಾಂಧವ್ಯ, ಆ ಒಂದು ಬಾಂಡಿಂಗು ನಾನು ಥಿಯೇಟರ್ಸ್ ಜೊತೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಪುಡುಂಗುಗಳು ಅಂತ ಯಾರು ಹೇಳ್ತಾರಲ್ಲ ಇಂಡಸ್ಟ್ರಿಯಲ್ಲಿ ಇವಾಗ ಥಿಯೇಟರ್ಸ್ ಅಂತ, ಅವ್ರ ಜೊತೆ ನನ್ನ ಜೊತೆ ಚೆನ್ನಾಗಿದ್ದಾರೆ, ಅವ್ರ ಜೊತೆ ಒಂದು ಬಾಂಧವ್ಯ ಮಾಡ್ಕೊಂಡು ನನ್ನ ಹೊಟ್ಟೆ ಪಾಡ ಸರ್. ಅವ್ರ ಜೊತೆ ನಾನು ಎಗರಾಕೊಂಡು ಅವ್ರಿಗೆ ದುಶ್ಮನಿ ಮಾಡ್ಕೊಂಡು ನಾನಂತೂ ಇರೋಕ್ಕಾಗಲ್ಲ ಇಲ್ಲಿ. ಸೊ ಒಂದಾಗಿ ಮತ್ತು ಸುಪ್ರೀತ್ ಅವರು ತುಂಬ ಮುಂಚೆನೇ ಆನ್ ಬೋರ್ಡ್ ಬಂದರು, ವೆಂಕಟ್ ಸರ್ ಸುಪ್ರೀತ್ ಸರ್. ಸೊ ಕ್ಲೀನಾಗಿ ಪ್ಲ್ಯಾನಿಂಗ್ ಆಗಿದೆ. ಸೊ ಈ ಸಲ ದೇವರದಿಂದ ಎಲ್ಲೂ ಇದಾಗಲ್ಲ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಬೇಕು ಅಂದರೆ ಇಲ್ಲೇ ನಾನು ಆಫೀಸಲ್ಲಿ ಕೂತಿದ್ದೆ, ಎಲ್ಲರೂ ಮೇನ್ ಥಿಯೇಟ್ರಿಗೆ ಹೋಗೋಣ ಓಕೆ ನೋಡೋಕ್ಕೆ. ಫಸ್ಟ್ ಶೋಗೆ ಇಲ್ಲ ರಾತ್ರಿ, ನೆಕ್ಸ್ಟ್ ಡೇ ಬೆಳಗ್ಗೆ ರಿಲೀಸ್. ಓಕೆ, ಅದು ನೋಡೋಣ ಹೇಗಿರುತ್ತೆ ಫೀಲಿಂಗ್ ಅಂತ. ಅದೆಲ್ಲ ತುಂಬ ಹಿಂಸೆ ಮಾಡಿದ್ರು. ನಾನು ಅದೆಲ್ಲ ಬರಲ್ಲಪ್ಪ, ಸುಮ್ಮನೆ ಮೊದಲೇ ತಲೆ ಕೆಟ್ಟೋಗಿದೆ. ಬನಾರಸ್ಗೆ ಇಲ್ಲ ಬರಲೇಬೇಕು ಹೋಗೋಣ ಅಂತೀವಿ. ಸರಿ ಆಯಿತು ಅಂತ ಒಂದು ಚಿಕ್ಕ ಕಾರಲ್ಲಿ I10 I20 ನನ್ನ ಫ್ರೆಂಡ್ ಕಾರಲ್ಲಿ ಕೂತ್ಕೊಂಡು ಹೋದ್ವಿ. ಅನುಪಮನೆ ಅನ್ಸೋದು, ಅನುಪಮ ಇದೆ ಥಿಯೇಟರ್, ಅನುಪಮನೆ. ಸೊ ಅದು ನಮಗೆ ಮೇನ್ ಥಿಯೇಟ್ರ್ ಸಿಕ್ಕಿತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ದೊಡ್ಡ ಕಟೋಲ್ಗಳೆಲ್ಲ ಹಾಕೋರೆ, ಸ್ಟಾರ್ ಗಿರಿ ಎಲ್ಲ ಹಾಕೋರೆ, ಸೂಪರು. ಬಳೆ ಹೋದೆ, ಒಂದು ಸ್ಟ್ಯಾಂಡಿಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ತೆರಿಗೆ, ಒಂದು ಸ್ಟ್ಯಾಂಡಿ ಇಲ್ವಾ ಗುರು ನನ್ನ ಸಿನಿಮಾದು ಅಂತ. ಒಬ್ಬ ಎಲ್ಲೂ ಮಲ್ಗವನೆ, ಅವ್ನಿಗೆ ಎಬರ್ಸ್ ನೋಡಿದ್ರೆ ನನ್ನ ಪೋಸ್ಟೆಲ್ಲ ಕೆಳಗೆ ಹಾಕೊಂಡು ಮಲ್ಗವನೆ ಅವನ ಮೇಲೆ. ಬಡ್ಡಿ ಮಗನೇ ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸು, ಯಾಕೋ ಹಿಂಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವ್ನು ಎಬ್ಬರಿಸಿ ಅವನ್ನ ಕರ್ಕೊಂಡೋಗಿ ಒಂದು ಬ್ಲ್ಯಾಂಕೆಟ್ ಒಂದು ಪಿಲ್ಲೋ ಕೊಡಿಸಿ ಮುಚ್ಕೊಂಡು ಬೇಕಾದ್ರೆ ಅದರಲ್ಲಿ ಮಲ್ಕೋ. ನನ್ನ ಪೋಸ್ಟಲ್ಲಿ ಏನು ಹಿಂಗೆ ಇದು ಮಾಡಿದ್ಯಾ ಅಂತ. ಅದು ಡ್ಯಾಮೇಜ್ ಬೇರೆ ಆಗೋಗ್ಬಿಟ್ಟಿತ್ತು. ಮತ್ತೆ ಒಂದು ಆಟೋ ಮಾಡಿಕೊಂಡು ಇಲ್ಲಿಗೆ ಬಂದು ನನ್ನ ಆಫೀಸ್ ಇದ್ದಿದ್ದು ಒಂದು ಸ್ಟ್ಯಾಂಡಿ ಆಟೋದಲ್ಲಿ ಇಟ್ಕೊಂಡು ಹಿಂಗೆ ಕರ್ಚೀಫ್ ಕಟ್ಕೊಂಡು ಯಾರು ನೋಡಬಾರ್ದು ಅಂತೇಳಿ ಕರ್ಕೊಂಡು ಹೋಗಿ ಮಲ್ಟಿ ಸಿಂಗಲ್ ಸ್ಕ್ರೀನಲ್ಲಿ. ಫಸ್ಟ್ ಸಿನಿಮಾ ಕಟ್ಔಟ್ ಬೀಳೋವಾಗ ಎಲ್ಲರೂ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾರೆ ಅಂತಾರೆ, ನೀವು ಭಯಂಕರ ಹೊಡೆದಿದ್ರೆ ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ ನೋಡಿ. ನೀವು ಹೇಳ್ದಾಗ ನಮ್ಗೆ ಇವೆಲ್ಲ ಗೊತ್ತಾಗ್ತಿದೆ. ಹೋಗಿ ಅಲ್ಲಿ ಇಟ್ಟು ಓಕೆ ಬಂದಿದ್ದು. ಗ್ರೇಟ್ ಇದ್ದಾರೆ. ನಿಮ್ಗೂ ನಾನು ಹೇಳ್ತಾ ಇರ್ತಾರಲ್ಲ, ಯಾವುದೋ ಕಿಕ್ ಸಿನಿಮಾದಲ್ಲಿ ಹೇಳ್ತಾರೆ, ಮದುವೆ ಹೆಂಗಾದೆ ಅಂತ ನಿಮ್ಮ ತಾಯಿ ಕೇಳಿದ್ರೆ ಜಂಪಿಂಗ್ಗಳು ಅವು ಇವು ಎಲ್ಲ ಮಾಡಿ ಸಾಹಸಗಳು ಮಾಡಿ ನಿಮ್ಮ ಅಮ್ಮನ ಮದುವೆ ಆದ ಕಣ ಅಂತ ಹೇಳೋಕೆ ಒಂದು ಸ್ಟೋರಿ ಇರಬೇಕಲ್ಲ ಅಂತ. ನಿಮಗೂ ಹಂಗೆ ಹೀರೋ ಹೆಂಗಾದೆ ಅಂತಂದರೆ ಮುಂದಿನ ಇದರಲ್ಲಿ ಪತ್ನಿಗೆ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಟೋರಿ ಇರಬೇಕಲ್ಲ. ಅದರದೊಂದು ದೊಡ್ಡ ಸ್ಟೋರಿನೇ ಇದೆ, ಒಂದೊಂದು ಸ್ಟೋರಿ ಅಲ್ಲ. ಇವಾಗ ಮಜಾ ಬರೋದು ಸರ್. ಅವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ನಿಜವಾಗ್ಲೂ ಗೊತ್ತಿರಲಿಲ್ಲ ನಂಗೆ. ಆವಾಗ ಅದೇ ಟೈಮ್ ಅದೇ ಅನಿಸಿದ್ದು ನನಗೆ, ಇಂಥ ಒಬ್ಬ ಮಂತ್ರಿ ಮಗ ಆಗಿ ಕರ್ನಾಟಕಲ್ಲಿ ಇರ್ತ ಒಂದು ಒಳ್ಳೆ ಸಾಮ್ರಾಜ್ಯ ನಾವು ನಮ್ಮ ತಂದೆ ಕಟ್ಕೊಂಡು ಇಷ್ಟು ಕಾಂಟ್ರಾಕ್ಟ್ ಇಟ್ಕೊಂಡು ಇಷ್ಟ ಎಲ್ಲ ವೇಸ್ಟ್ ಅಲ್ವಾ? ನಮಗೇನೆ ಇಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ ಅಂದರೆ ಹೊಸಬದ ಕತೆ ಏನು? ಟ್ರೂ. ಈಗ ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗೋದ್ರು ಎಷ್ಟು ಬಿಸ್ನೆಸ್ ಕೊಡ್ತಾ ಬೀಳುತ್ತೆ ಅನಿಸುತ್ತೆ? ನನ್ನ ಪ್ರಕಾರ ಇಲ್ಲ ಸರ್. 2 ಸಿನಿಮಾ ಏನೂ ಪ್ರಾಬ್ಲಮ್. ಹೌದಾ? 100% ಆಗಲ್ಲ. ನಮ್ಮಲ್ಲಿ ಥಿಯೇಟ್ರ್ಗಳು ಹೇರಳವಾಗಿದ್ದಾವೆ, ಅಂದರೆ ಸೆಗ್ರಿಗೇಟ್ ಮಾಡಿಕೊಂಡು ರಿಲೀಸ್ ಮಾಡ್ಬೋದು, ಅದರಲ್ಲಿ 2 ಮಾತಿಲ್ಲ. ಆದರೆ ನಿಮಗೆಲ್ಲೋ ಅನಿಸುತ್ತಲ್ಲ, ಇವಾಗ ಜನವರಿ 23ಕ್ಕೆ ದುನಿಯಾ ವಿಜಯ್ ಅವರ ಲ್ಯಾಂಡ್ಲಾರ್ಡ್ ಸಿನಿಮಾ ಬರ್ತಾ ಇದೆ, ಝೈದ್ ಅವರ ಕಲ್ಟ್ ಸಿನಿಮಾ ಬರ್ತಾ ಇದೆ. ಈ ಎರಡಕ್ಕೂ ಈಗ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಒಂದು ಸೆಂಟ್ರು ಈ ಥಿಯೇಟ್ರ್ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ ಅವ್ರಿಗೆ ಸಿಕ್ಬಿಟ್ರೆ, ಅಥವಾ ನಿಮ್ಗೆ ಸಿಕ್ಕಿದ್ರೆ ಇದು ನಮಗೆ ಸಿಗಬೇಕಿತ್ತು ಅಂತ ಅವ್ರಿಗೂ ಅನಿಸ್ಬೋದು. ಅಫ್ಕೋರ್ಸ್ ಅದು ಮನುಷ್ಯ ಎಷ್ಟಿದ್ರು ಅನ್ಸ್ಯಾಟಿಸ್ಫೈಡ್ ಸರ್. ಓಕೆ, ಕೆಲವೊಂದು ಥಿಯೇಟರ್ ಅವ್ರಿಗೆ ಒಳ್ಳೇದು ಸಿಗ್ಬೋದು, ಇನ್ನು ಕೆಲವೊಂದು ಥಿಯೇಟರ್ಗಳು ನನಗೆ ಒಳ್ಳೇದು ಸಿಗ್ಬೋದು. ಮಲ್ಟಿಪ್ಲೆಕ್ಸ್ ಏನು ಪ್ರಾಬ್ಲಮ್ ಆಗಲ್ಲ, ಬಿಸ್ನೆಸ್ಗೆ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಆಗಲ್ಲ ಅನ್ಕೊಂತೀನಿ. 2 ಸಿನಿಮಾನು ಚೆನ್ನಾಗಿದ್ರೆ 2 ಸಿನಿಮಾನು ತುಂಬ ಚೆನ್ನಾಗಿ ಓಡುತ್ತೆ. ಅದಕ್ಕೆ ಈಗ ನೋಡಿ ಮುಂಗಾರು ಮಳೆ ನೋಡಿದಿರಾ, ಅದಾದಮೇಲೆ ದುನಿಯಾ ಪಿಕ್ಚರ್ ಬಂತು. ಸೊ ಏನು ಪ್ರಾಬ್ಲಮ್ ಆಯಿತು? ದುನಿಯಾದ ಕೆಪಾಸಿಟಿಲಿ ಇತ್ತು, ಅಲ್ಲಿವರೆಗೂ ಇತ್ತು. ಮುಂಗಾರು ಮಳೆ ಇನ್ನೂ ಚೆನ್ನಾಗಿತ್ತು, ಇನ್ನೂ ನೆಕ್ಸ್ಟ್ ಲೆವೆಲ್. ಈಗ ಮೊನ್ನೆ 45 ಬಂತು, ಮಾರ್ಕ್ ಬಂತು, 2 ಒಟ್ಟಿಗೆ ಬಂದಿದ್ದು ನಿಜವಾಗ್ಲೂ ಓಪನಿಂಗ್ ಡೇ ಲಾಸ್ ಆಯಿತು ಇಬ್ರಿಗೂ ಅಂತ ಅನಿಸ್ಲಿಲ್ವ ನಿಮಗೆ? ಬಟ್ ಬೀಯಿಂಗ್ ಎ ಫಿಲ್ಮ್ ಜರ್ನಲಿಸ್ಟ್ ನನಗೆ ಅನಿಸಿದೆ ತುಂಬ ದೊಡ್ಡ ಲಾಸ್ ಆಗಿದೆ. ನನಗೆ ಗೊತ್ತಿಲ್ಲ ಸರ್, ಐ ಡೋಂಟ್ ಥಿಂಕ್ ಸೊ. ಏನಕ್ಕೆ ಸುದೀಪ್ ಸರ್ದೇ ಸ್ಟಾರ್ಡಮ್ ಬೇರೆ, ಶಿವಣ್ಣ ಸರ್ದು ಮತ್ತು ಉಪೇಂದ್ರ ಸರ್ದು ಸ್ಟಾರ್ಡಮ್ ಬೇರೆ. ಅವ್ರ ಆಡಿಯನ್ಸೇ ಬೇರೆ, ಇವ್ರ ಆಡಿಯನ್ಸೇ ಬೇರೆ. ಸಿಂಗಲ್ ಸಿನಿಮಾ ರಿಲೀಸ್ ಆಗ್ತಿದ್ರು ಕೂಡ, ಈಗ ನಾನು ಎಕ್ಸಾಂಪಲ್ ಶಿವಣ್ಣ ಸರ್ ಫ್ಯಾನು, ಅವರು ಸುದೀಪ್ ಸರ್ದು ಫ್ಯಾನು. ನಾನು ಸುದೀಪ್ ಸರ್ ಶಿವಣ್ಣ ಸರ್ ಸಿನಿಮಾ ಬಂದರೆ ನಾನು ಥಿಯೇಟ್ರಿಗೆ ಹೋಗೋದು. ಓಕೆ, ಆ ದಿನಕ್ಕೆ ಸುದೀಪ್ ಸರ್ ಶಿವಣ್ಣ ಸರ್ ಸಿನಿಮಾ ಬರಲಿಲ್ಲ ಅಂದರೆ ನಾನು ಥಿಯೇಟ್ರಿಗೆ ಬಹುಶಃ ಹೋಗ್ತಾ ಇರೋದು. ಅದು ನಿಮಗೆ ಹಾಗೆ ಅನಿಸ್ತಾ ಇರ್ಬೋದು, ಬಟ್ ನನಗೆ ಆ ಥರ ಹಾಗೆ ಅನಿಸ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ಸರ್ ಎಲ್ಲ ಓಡುತ್ತೆ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದಿಸ್ ಈಸ್ ಆಲ್ ರೀಸನ್ಸ್. ವೆರಿ ಟ್ರೂ. ಅಲ್ಟಿಮೇಟ್ ಆಗಿ ಕಂಟೆಂಟ್ ಇಸ್ ದ ಕಿಂಗ್. ಕಂಟೆಂಟ್ ಚೆನ್ನಾಗಿರಬೇಕು. 23ಗೆ ನಿಮ್ಮ ಹೀರೋಯಿನ್ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಲ್ಯಾಂಡ್ಲಾರ್ಡು, ಕಲ್ಟು. ರಚಿತಾ ಅವರು ನಿಮ್ಮ ಜೊತೆ ಸಿನಿಮಾ ನೋಡ್ತಾರಾ? ಫಸ್ಟ್ ಶೋ ಲ್ಯಾಂಡ್ಲಾರ್ಡ್ ಸಿನಿಮಾ ಅವ್ರಿಗೆ ಕೇಳಬೇಕು ಸರ್.
ಅವ್ರು ಎಲ್ಲಿ ಹೋದರೂ ಖುಷಿನೇ, ಆ ಕಡೆ ಹೋದ್ರೂ ಖುಷಿನೇ, ಈ ಕಡೆ ಹೋದ್ರೂ ಖುಷಿನೇ. ಏನಕ್ಕೆ ನಮ್ಮ ಕನ್ನಡ ಸಿನಿಮಾ ಮಧ್ಯದಲ್ಲಿ ಯಾವುದೂ ಕಾಂಪಿಟೇಷನ್ ಇಲ್ಲ. ವಿಜಯ್ ಸರ್ ನಮಗೆ ತುಂಬ ಆತ್ಮೀಯರು, ಒಳ್ಳೆಯ ಸ್ನೇಹಿತರು. ಅವರು ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನು ಅವ್ರ ಡೇಟ್ ಅನೌನ್ಸ್ ಮಾಡಿದಾಗ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಮುಂದಕ್ಕೆ ಹಾಕ್ಕೊಳಕ್ಕಾಗತ್ತಾ ಅಂತ. ಅವ್ರಿಗೆ ಇಲ್ಲ, ನಂದು 20ನೇ ತಾರೀಕು ಬರ್ಡೇ ಆಗಿದೆ ಅಂತ ಒಂದು ಸೆಂಟಿಮೆಂಟ್, ನಾನು ಬಂದೇ ಬರ್ತೀನಿ ಅಂತ. ಪರವಾಗಿಲ್ಲ ಸರ್, ಬನ್ನಿ, ಜೊತೆಲೇ ರಿಲೀಸ್ ಮಾಡೋಣ. ನೀವು ನನ್ನ ಸಿನಿಮಾಗೆ ಸಪೋರ್ಟ್, ನಾನು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ, ಕೈ ಜೋಡಿಸ್ಕೊಂಡು ಮಾಡೋಣ, ನಮ್ಮದಲ್ಲಿ ನೀನಿಗೆ ಕಾಂಪಿಟೇಷನು ಅಂತ. ಸೊ ಆ ಸಿನಿಮಾದ ಸ್ಯಾಂಪಲ್ಸ್ ಕೂಡ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದೆ, 80s ಕತೆ ಅಂತ. ಅದಕ್ಕೂ ಒಳ್ಳೆದಾಗಿದೆ. ನಿಮ್ಮ ರಚಿತಾ ಅವರು ಕೂಡ ಒಂದು ಚಾಲೆಂಜಿಂಗ್ ರೋಲ್, ಎಗೇನ್ ಅಲ್ಲಿಯೂ ಚಾಲೆಂಜಿಂಗ್ ರೋಲ್ ಮಾಡಿದ್ದಾರೆ. ಅವರು ನಿಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ, ನೀವು ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಇಟ್ಸ್ ಅ ಗುಡ್ ಥಿಂಗ್. ನಮ್ಗೆ ಖುಷಿ ಆಗುತ್ತೆ ಈ ಥರ ಒಂದು ಸಿನಿಮಾದ ಬಗ್ಗೆ ಮತ್ತೊಬ್ಬ ಕಲಾವಿದರು ಮಾತಾಡ್ತಕ್ಕಂಥ ವಿಚಾರಗಳು. ಅಷ್ಟೇ ಅಲ್ಲ ಸರ್, ಕನ್ನಡ ಸಿನಿಮಾ ಫಸ್ಟ್ ಯಾವ ಭಾಷೆ ಅಂತ ನೋಡ್ಕೊಳ್ಳಿ. ಕನ್ನಡ ಸಿನಿಮಾ ಅಂತ ನಾವೆಲ್ಲರೂ ಒಂದೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.